ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ಮೈಸೂರು ಸಿಲ್ಕ್ ಸೀರೆಗೆ ಒಂದು ಕುಚ್ಚು ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1.5 ಇಂಚಿಗೆ ಈ ರೀತಿಯಾಗಿ ಮಾರ್ಕ್ಗಳನ್ನ ಮಾಡ್ಕೊಂಡಿದ್ದೀನಿ. ನಿಮಗೆ ಕಾಣಿಸ್ತಾ ಇರ್ಬೋದು. ನೀವೂ ಕೂಡ 1.5 ಇಂಚಿಗೆ ಈ ರೀತಿಯಾಗಿ ಮೊದಲಿಗೆ ಮಾರ್ಕ್ಗಳನ್ನ ಮಾಡ್ಕೊಳ್ಳಿ. ಈ ಸೀರೆಯಲ್ಲಿ ಕಲರ್ ಕಾಂಬಿನೇಷನ್ ಇಲ್ಲ ಫ್ರೆಂಡ್ಸ್, ಬರೀ ರೆಡ್ ಕಲರ್ ಇರೋದ್ರಿಂದ ನಾನು ರೆಡ್ ಕಲರ್ನಲ್ಲೇ ಕುಚ್ಚುಗಳನ್ನ ಕಟ್ಕೊಳ್ತೀನಿ. ನೋಡಿ, ನಾನಿಲ್ಲಿ ಕುಚ್ಚುಗಳನ್ನ ಕಟ್ಕೊಳ್ಳೋದಕ್ಕೆ 187 ದಾರನ ತಗೊಂಡಿದ್ದೀನಿ. ಅದನ್ನು ಡಬಲ್ ಮಾಡಿಕೊಂಡ್ರೆ 367 ದಾರ ಆಗುತ್ತೆ. ಹಾಗೆ ನಾನು ಸ್ವಲ್ಪನೇ ಗ್ಲೋನ ಹಾಕಿಬಿಟ್ಟು ಈ ರೀತಿಯಾಗಿ ಎಲ್ಲ ದಾರನೂ ಅಂಟಿಸ್ಕೊಂಡಿದ್ದೀನಿ. ನಾನಿಲ್ಲಿ ಸೂಜಿನ ಬಳಸ್ಕೊಳ್ತಾ ಇಲ್ಲ, ನೀಡಲ್ ಬಂದು 0.75 mm ಬಳಸ್ಕೊಂಡು ಈ ರೀತಿಯಾಗಿ ಮೊದಲಿಗೆ ಸೀರೆಗೆ ಹೋಲ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನೀವು ನೀಡಲ್ನ ಹಾಕಿ ಮೊದಲಿಗೆ ಸೀರೆಗೆ ಹೋಲ್ಗಳನ್ನ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಈ ರೀತಿಯಾಗಿ ಹೋಲ್ನ ಮಾಡಿ ಆದಮೇಲೆ ಏನು ದಾರನ ರೆಡಿ ಮಾಡ್ಕೊಂಡಿದ್ದೀನೋ ಆ ದಾರನ ಈ ರೀತಿಯಾಗಿ ಸೇರಿಸ್ಕೊಂಡು ನಾನು ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಎಲ್ಲ ದಾರನೂ ಸೀದಾ ಮಾಡಿಕೊಂಡು ಎಷ್ಟು ಲೆಂತ್ಗೆ ಬೇಕೋ ಅಷ್ಟು ಲೆಂತ್ಗೆ ನೀವು ಈ ರೀತಿಯಾಗಿ ಕಟ್ಟರಿಂದ ಮೊದಲಿಗೆ ಎಲ್ಲ ದಾರನೂ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಕಟ್ ಮಾಡಿ ಆದಮೇಲೆ ನಾನು ಕುಚ್ಚನ್ನ ಕಟ್ಕೊಳ್ಳೋದಕ್ಕೆ ಜರಿ ಥ್ರೆಡ್ನ ತಗೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಗೋಲ್ಡ್ ಕಲರ್ ಜರಿ ಥ್ರೆಡ್ನ ಈ ರೀತಿಯಾಗಿ ಮೊದಲಿಗೆ ಕುಚ್ಚಿಗೆ ಒಂದು 2 ರೌಂಡ್ ಸುತ್ತಬಿಟ್ಟು ಹೂ ಕಟ್ಟೋ ಥರನೇ ಕಟ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಈ ರೀತಿಯಾಗಿ ಹೂ ಕಟ್ಟೋ ಥರ ನಾನು ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ. ನೀವೂ ಕೂಡ ಈ ರೀತಿ ಬೇಕಾದರೂ ಕಟ್ಕೋಬೋದು, ಅಥವಾ ಸೂಜಿಯಲ್ಲಿ ಜರಿ ದಾರನ ಸೇರಿಸ್ಕೊಂಡು ಸಹ ನೀವು ಕುಚ್ಚುಗಳನ್ನ ಕಟ್ಕೋಬೋದು. ನೋಡಿ, ನಾನಿಲ್ಲಿ ಈ ರೀತಿಯಾಗಿ ಸ್ವಲ್ಪ ದಾರನ ಕಟ್ ಮಾಡಿಕೊಂಡು ಕುಚ್ಚನ್ನ ಹಿಂಭಾಗದಲ್ಲಿ ನೋಡಿ, ಕುಚ್ಚು ಬಿಚ್ಚೋಗಲ್ಲ. ಈ ರೀತಿಯಾಗಿ ನೀವು ಕುಚ್ಚನ್ನ ಹಿಂಭಾಗದಲ್ಲಿ ಮೊದಲಿಗೆ 2 ನಾಟ್ನ ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ 2 ನಾಟ್ನ ಹಾಕಿಬಿಟ್ಟು ಎಕ್ಸ್ಟ್ರಾ ಜರಿ ದಾರ ಏನಿದೆಯೋ ಅದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕುಚ್ಚನ್ನ ಕಟ್ಟುವಾಗ ದಾರಗಳು ಹಿಂದೆ ಮುಂದೆ ಹೋಗಿರುತ್ತೆ. ನೋಡಿ, ಈ ರೀತಿಯಾಗಿ ಎಲ್ಲ ದಾರನ ನೀವು ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ 1 ಇಂಚಿಗೆ ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಲೆಂತಿಯಾಗೇ ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ ಈ ಡಿಸೈನ್ಗೆ. ನೋಡಿ, ಮತ್ತೆ ನಾನು ಏನು ಮಾರ್ಕ್ನ ಮಾಡಿದ್ದೀನೋ ಅಲ್ಲಿಗೆ ನೀಡಲಿಂದ ಈ ರೀತಿಯಾಗಿ ಹೋಲ್ನ ಮಾಡಿಕೊಂಡು ದಾರನ ಏನು ರೆಡಿ ಮಾಡ್ಕೊಂಡಿದ್ದೀನೋ ಈ ರೀತಿಯಾಗಿ ಸೇರಿಸ್ಕೊಂಡು ನಾನು ಮತ್ತೆ ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ. ಬೇಬಿ ಕುಚ್ಚು ಥರನೇ ಫ್ರೆಂಡ್ಸ್, ಆದರೆ ಸ್ವಲ್ಪ ಡಿಸೈನು ಚೇಂಜ್ ಇರುತ್ತೆ ಅಷ್ಟೇ. ನೋಡಿ, ನಾನಿಲ್ಲಿ ದಾರನ ಈ ರೀತಿಯಾಗಿ ಸಮಕ್ಕೆ ಕಟ್ ಮಾಡಿಕೊಂಡು ಜರಿ ದಾರದಿಂದ ಕುಚ್ಚನ್ನ ಕಟ್ಕೊಳ್ತೀನಿ. ತುಂಬಾ ಈಸಿ ಇದೆ. ಹಾಗೆ ಈ ಡಿಸೈನಲ್ಲಿ ಒಂದು 35ರಿಂದ 40 ಕುಚ್ಚುಗಳು ಬರುತ್ತೆ ನಿಮಗೆ. ನೋಡಿ, ಈ ರೀತಿಯಾಗಿ ನೀವು ಎಲ್ಲ ಕುಚ್ಚನ್ನು ಒಂದೇ ಲೆಂತಲ್ಲಿ ಬರೋ ಥರ ನೀವು ಕುಚ್ಚುಗಳನ್ನ ಕಟ್ಕೋಬೋದು. ನೋಡಿ, ನಾನು ಯಾವ ರೀತಿಯಾಗಿ ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನೋ ಅದೇ ರೀತಿಯಾಗಿ ನೀವೂ ಕೂಡ 1.5 ಇಂಚಿಗೆ ಮಾರ್ಕ್ಗಳನ್ನ ಮಾಡಿಕೊಂಡು ಕುಚ್ಚುಗಳನ್ನ ಕಟ್ಕೊಳ್ಳಿ. ನಿಮಗೆ ಕಲರ್ ಕಾಂಬಿನೇಷನಲ್ಲಿ ಬೇಕು ಅಂದ್ರೂ ನೀವು ಕಲರ್ ಕಾಂಬಿನೇಷನಲ್ಲೂ ಸಹ ಕುಚ್ಚುಗಳನ್ನ ಕಟ್ಕೋಬೋದು. ಈ ಸೀರೆ ಒಂದೇ ಕಲರ್ನಲ್ಲಿರೋದ್ರಿಂದ ನಾನು ಒಂದೇ ಕಲರ್ನಲ್ಲೇ ಕುಚ್ಚುಗಳನ್ನ ಕಟ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಈ ರೀತಿಯಾಗಿ ಎಲ್ಲ ದಾರನೂ ಸೇರಿಸಿ ಸಮಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವೂ ಕೂಡ ಇದೇ ರೀತಿಯಾಗಿ ಮೊದಲಿಗೆ ಫುಲ್ ಸೀರೆಗೆ ಕುಚ್ಚುಗಳನ್ನ ಕಟ್ಕೊಳ್ಳಿ. ನಾನು ಇಲ್ಲಿ ಕುಚ್ಚುಗಳನ್ನ ಕಟ್ಕೊಳ್ತೀನಿ. ನಾನಿಲ್ಲಿ ಪೂರ್ತಿ ಸೀರೆಗೆ ಕುಚ್ಚುಗಳನ್ನ ಕಟ್ಟಿಯಾಗಿದೆ. ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ 1.5 ಇಂಚಿಗೆ ಒಂದೊಂದು ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ಇವಾಗ ಈ ಕುಚ್ಚಿಗೆ ನಾನು ಬೀಡ್ಗಳನ್ನ ಸೇರಿಸ್ಕೊಳ್ತೀನಿ. ನೋಡಿ, ನಾನಿಲ್ಲಿ ಸ್ಮಾಲ್ ಬೀಡ್ಗಳನ್ನ ತಗೊಂಡಿದ್ದೀನಿ. ಇದರಲ್ಲಿ 0 ಸೈಜ್ ಬೀಡ್ ಹಾಗೆ 3 mm ಬೀಡ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ನಾರ್ಮಲ್ ಸೂಜಿಗೆ ರೆಡ್ ಕಲರ್ ದಾರನ ಸೇರಿಸ್ಕೊಂಡಿದ್ದೀನಿ. ಸೀರೆ ಬಂದು ರೆಡ್ ಕಲರ್ನಲ್ಲಿರೋದ್ರಿಂದ ನಾನು ರೆಡ್ ಕಲರ್ ಕಾಟನ್ ದಾರನ ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸೀರೆಯ ಹಿಂಭಾಗದಿಂದ ಈ ರೀತಿಯಾಗಿ ನೀವು ಸೂಜಿನ ಹಾಕಿ ದಾರನ ಎಳ್ಕೊಳ್ಳಿ.
ಇವಾಗ ನಾನು ಸೂಜಿಗೆ ಮೊದಲಿಗೆ ಒಂದು 3 mm ಬೀಡು, ಒಂದು ಸ್ಮಾಲ್ ಬೀಡು ಮತ್ತು ಒಂದು 3 mm ಬೀಡು ನೋಡಿ ಈ ರೀತಿಯಾಗಿ ನಾನು 3 ಬೀಡ್ಗಳನ್ನ ಸೇರಿಸ್ಕೊಂಡಿದ್ದೀನಿ. ಮೊದಲಿಗೆ 3 mm ಬೀಡು, ಒಂದು 0 ಸೈಜ್ ಬೀಡು ಮತ್ತು ಒಂದು 3 mm ಬೀಡು ನೋಡಿ ಈ ರೀತಿಯಾಗಿ ಸೇರಿಸ್ಕೊಂಡು ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಟು ನಾನು ಈ ರೀತಿಯಾಗಿ ಸೂಜಿನ ಸೀರೆಗೆ ಸೇರಿಸಿ ಈ ರೀತಿಯಾಗಿ ತೆಕ್ಕೊಂಡು ಮತ್ತೆ ನಾನು 3 mm ಬೀಡಿಂದ ಸೂಜಿನ ಆಚೆ ಎಳ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನೀವು ಸೀರೆ ಮೇಲೆ ಬೀಡ್ಗಳನ್ನ ಸ್ಟಿಚ್ ಮಾಡಬೇಕಾಗುತ್ತೆ. ನೋಡಿ ನಾನಿವಾಗ ಮತ್ತೆ ಒಂದು 0 ಸೈಜ್ ಬೀಡು ಮತ್ತು ಒಂದು 3 mm ಬೀಡು ಸ್ಟಾರ್ಟಿಂಗಲ್ಲಿ ಮಾತ್ರ ನಾನು 3 ಬೀಡನ್ನ ತಗೊಂಡಿದ್ದೀನಿ. ಆಮೇಲಿಂದ 2 ಬೀಡನ್ನ ತಗೊಳ್ತಾ ಇದ್ದೀನಿ. 0 ಸೈಜ್ ಬೀಡು ಹಾಗೆ 3 mm ಬೀಡು ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ಇವಾಗ 3 mm ಬೀಡಿಂದ ಸೂಜಿನ ಆಚೆ ಎಳ್ಕೊಳ್ತಾ ಇದ್ದೀನಿ. ನೋಡಿ ಸೂಜಿನ ಆಚೆ ಎಳ್ಕೊಂಡಾದ್ಮೇಲೆ ನಾನು ಮತ್ತೆ ಒಂದು 0 ಸೈಜ್ ಬೀಡು ಮತ್ತು ಒಂದು 3 mm ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಸೂಜಿಗೆ ಸೇರಿಸ್ಕೊಂಡು ನೀವು ಕುಚ್ಚನ್ನ ಸುತ್ತಲೂ ನೋಡಿ ಈ ರೀತಿಯಾಗಿ ಸೀರೆ ಮೇಲೆ ಬೀಡ್ಗಳನ್ನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ಮತ್ತೆ ನಾನು 3 mm ಬೀಡಿಂದ ಸೂಜಿನ ಈ ರೀತಿಯಾಗಿ ಆಚೆ ತೆಕ್ಕೊಳ್ತಾ ಇದ್ದೀನಿ. ನೋಡಿ ಆಚೆ ತೆಕ್ಕೊಂಡೆ ನೀವು ಒಂದು ಸ್ಮಾಲ್ ಬೀಡು ಹಾಗೆ ಒಂದು 3 mm ಬೀಡನ್ನ ಸೇರಿಸ್ಕೊಳ್ಳಿ. ನೋಡಿ ಮತ್ತೆ ನಾನು ಈ ರೀತಿಯಾಗಿ ಕುಚ್ಚನ್ನ ಮೇಲ್ಭಾಗದಲ್ಲಿ ಅಂದರೆ ಸೀರೆಯ ಮೇಲ್ಭಾಗದಲ್ಲಿ ನಾನು ಈ ರೀತಿಯಾಗಿ ಬೀಡ್ಗಳನ್ನ ಸ್ಟಿಚ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿಯಾಗಿ ಬೀಡ್ಗಳನ್ನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ಮತ್ತೆ ನಾನಿಲ್ಲಿ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಟ್ಟು ನಾನು 6 3 mm ಬೀಡು ಹಾಗೆ 5 0 ಸೈಜ್ ಬೀಡನ್ನ ಸೇರಿಸ್ಕೊಂಡಿದ್ದೀನಿ. ನೋಡಿ ಇವಾಗ ನಾನು ಮತ್ತೆ 3 mm ಬೀಡಿಂದ ಸೂಜಿನ ಆಚೆ ತೆಕ್ಕೊಳ್ತೀನಿ. ನೋಡಿ ಈ ರೀತಿಯಾಗಿ ಆಚೆ ತೆಳ್ಕೊಂಡು 1 ಪಾಯಿಂಟ್ ಮುಂದೆ ನೋಡಿ ಈ ರೀತಿಯಾಗಿ 1 ಪಾಯಿಂಟ್ ಮುಂದೆ ಸೂಜಿನ ಹಾಕಿ ಸೀರೆ ಹಿಂಭಾಗದಿಂದ ದಾರನ ಎಳ್ಕೊಳ್ತಾ ಇದ್ದೀನಿ. ನೋಡಿ ದಾರನ ಎಳ್ಕೊಂಡಾದ್ಮೇಲೆ ಸೀರೆನ ಈ ರೀತಿಯಾಗಿ ಉಲ್ಟಾ ತಿರುಗಿಸ್ಕೊಂಡು ನೀವು ಈ ಕಡೆ ಸೈಡು ಅಂದರೆ ಸ್ಟಾರ್ಟಿಂಗಲ್ಲಿ ನೀವು ಏನು ಸೂಜಿನ ಹಾಕ್ಕೊಂಡಿರ್ತೀರೋ ಆ ಕಡೆ ನೀವು ಈ ರೀತಿಯಾಗಿ ಸೂಜಿನ ತೆಕ್ಕೋಬೇಕಾಗುತ್ತೆ. ನೋಡಿ ಇವಾಗ ಮತ್ತೆ ನಾನು 3 mm ಬೀಡಿಂದ ಸೂಜಿನ ಈ ರೀತಿಯಾಗಿ ಆಚೆ ತೆಕ್ಕೊಂಡು ಸೀರೆ ಮೇಲೆ ನೋಡಿ 1 ಪಾಯಿಂಟ್ ಮುಂದೆ ಈ ರೀತಿಯಾಗಿ ಸೀರೆ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಸೂಜಿನ ಆಚೆ ತೆಕ್ಕೊಂಡು ಮತ್ತೆ ಮೇಲ್ಭಾಗಕ್ಕೆ ಸೂಜಿನ ತೆಕ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ 0 ಸೈಜ್ ಬೀಡ್ಗಳೇನಿರುತ್ತೋ ಅದು ಫೋಲ್ಡ್ ಆಗಿರುತ್ತೆ. ಹಾಗಾಗಿ ಮತ್ತೆ ನಾನು 0 ಸೈಜ್ ಬೀಡ್ಗಳನ್ನ ಸೀರೆಗೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ 0 ಸೈಜ್ ಬೀಡ್ಗೆ ಸೂಜಿನ ಹಾಕಿ ಮತ್ತೆ ಸೀರೆ ಹಿಂಭಾಗದಲ್ಲಿ ಸೂಜಿನ ತೆಕ್ಕೊಂಡು ಈ ರೀತಿಯಾಗಿ ನಾನು ಏನು 5 ಸ್ಮಾಲ್ ಬೀಡ್ಗಳನ್ನ ಸೇರಿಸ್ಕೊಂಡಿದ್ದೀನೋ ಅದನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನೋ ಅದೇ ರೀತಿಯಾಗಿ ನೀವು ಮತ್ತೆ 0 ಸೈಜ್ ಬೀಡ್ಗಳನ್ನ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆ 0 ಸೈಜ್ ಬೀಡ್ ಏನಿರುತ್ತೋ ಅದು ಫೋಲ್ಡ್ ಆಗಲ್ಲ. ನೋಡಿ ಆಗಲೇ ತೋರಿಸಿದ್ನಲ್ಲ ಆ ರೀತಿಯಾಗಿ ಫೋಲ್ಡ್ ಆಗಲ್ಲ, ನೀಟಾಗಿ ನಿಮಗೆ ಸೀರೆ ಮೇಲೆ ಕಾಣಿಸುತ್ತೆ. ನೋಡಿ ಈ ರೀತಿಯಾಗಿ ನಿಮಗೆ ಕಾಣಿಸುತ್ತೆ. ನೋಡಿ ಮತ್ತೆ ನಾನು ಎಲ್ಲ 0 ಸೈಜ್ ಬೀಡ್ಗಳನ್ನ ಕೂಡ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಮತ್ತೆ ನಾನು ಕೊನೆಯ ಬೀಡ್ನು ಸಹ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿ ಇದೆ ಬೀಡನ್ನ ಸ್ಟಿಚ್ ಮಾಡ್ಕೊಳ್ಳೋದು. ನೀವು ಕೂಡ ಇದೇ ರೀತಿಯಾಗಿ ಕುಚ್ನ ಮೇಲ್ಭಾಗದಲ್ಲಿ 3 mm ಬೀಡು ಹಾಗೆ 0 ಸೈಜ್ ಬೀಡನ್ನ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇವಾಗ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಮತ್ತು ನಾನು ಸೀರೆಯ ಹಿಂಭಾಗದಲ್ಲಿ ದಾರ ಬಿಚ್ಕೊಂಡಿರೋ ರೀತಿಯಲ್ಲಿ ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಕುಚ್ಕೆನೆ ನಾಟ್ನ ಹಾಕ್ಕೊಳ್ಳಿ, ಏನಾಗಲ್ಲ. ನೋಡಿ ನಾನಿಲ್ಲಿ ಒಂದು 3 ಸಲ ನಾಟ್ನ ಹಾಕ್ಕೊಂಡು ಕುಚ್ನ ಒಳಗಡೆ ಸೂಜಿನ ನೋಡಿ ಈ ರೀತಿಯಾಗಿ ಕುಚ್ನ ಒಳಗಡೆ ಸೂಜಿನ ಹಾಕಿ ದಾರನ ಎಳ್ಕೊಂಡು ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ ಎಕ್ಸ್ಟ್ರಾ ದಾರ ಏನಿರುತ್ತೋ ಅದನ್ನು ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೀವು ಡಿಸೈನನ್ನು ನೋಡ್ತಾ ಇರ್ಬೋದು. ಈ ರೀತಿಯಾಗಿ ನಿಮಗೆ ಬೀಡ್ಗಳು ಬರುತ್ತೆ.
ಮತ್ತು ನಾನು ಎಲ್ಲ ಕುಚ್ಚುಗಳಿಗೂ ಇದೇ ರೀತಿಯಾಗಿ ಬೀಡ್ಗಳನ್ನ ಸ್ಟಿಚ್ ಮಾಡಿಕೊಂಡು ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನಾನಿಲ್ಲಿ ಪೂರ್ತಿ ಸೀರೆಗೆ ಬೀಡ್ಗಳನ್ನ ಸ್ಟಿಚ್ ಮಾಡಿ ಆಗಿದೆ. ನೀವು ನೋಡ್ತಾ ಇರ್ಬೋದು, ಬೀಡ್ಗಳನ್ನ ಸ್ಟಿಚ್ ಮಾಡಿ ಆದಮೇಲೆ ಡಿಸೈನು ಈ ರೀತಿಯಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್, ತುಂಬಾ ನೀಟ್ ಫಿನಿಶಿಂಗ್ ಬಂದಿದೆ. ಹಾಗೆ ನಾನಿಲ್ಲಿ ಮತ್ತೆ ಕುಚ್ಚುಗಳನ್ನ ಒಂದೇ ಲೆಂತಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ನನಗೆ ಎಷ್ಟು ಲೆಂತಲ್ಲಿ ಕುಚ್ಚುಗಳು ಬೇಕೋ ಅಷ್ಟು ಲೆಂತಲ್ಲಿ ನಾನು ಕುಚ್ಚುಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಇದೇ ರೀತಿಯಾಗಿ ಕುಚ್ಚುಗಳನ್ನ ಕಟ್ಕೊಂಡು ಸೀರೆಗೆ ಈ ರೀತಿಯಾಗಿ 3mm ಬೀಡು ಹಾಗೆ 0 ಸೈಜ್ ಬೀಡ್ಗಳನ್ನ ಸ್ಟಿಚ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನನಗೆ ಇಲ್ಲಿ ಕುಚ್ಚಿನ ಮೇಲೆ 6 3mm ಬೀಡು ಹಾಗೆ 5 ಸ್ಮಾಲ್ ಬೀಡ್ಗಳು ಬಂದಿದೆ, ಅಂದರೆ 0 ಸೈಜ್ ಬೀಡ್ಗಳು ಬಂದಿದೆ. ನಿಮಗೆ ಎಕ್ಸ್ಟ್ರಾ ಬೀಡ್ ಬೇಕು ಅಂದ್ರೂ ಸಹ ನೀವು ಸ್ಟಿಚ್ ಮಾಡ್ಕೋಬೋದು. ನಾನಿಲ್ಲಿ 6 ಬೀಡ್ಗಳನ್ನ ಏನು ಹಾಕ್ಕೊಂಡಿದ್ದೀನೋ ಅಲ್ಲಿಗೆ ನಿಮಗೆ 7 ಬೀಡ್ ಬಂದ್ರೂ ಸಹ ನೀವು ಸ್ಟಿಚ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ, ತುಂಬಾ ನೀಟ್ ಫಿನಿಶಿಂಗ್ ಬಂದಿದೆ ಫ್ರೆಂಡ್ಸ್. ಹಾಗೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು. ಮೈಸೂರು ಸಿಲ್ಕ್ ಸೀರೆಗೆ ನೀವು ಕೂಡ ಇದೇ ರೀತಿಯಾಗಿರೋ ಡಿಸೈನ್ನ ಟ್ರೈ ಮಾಡಿ. ಹಾಗೆ ಬಿಗಿನರ್ಸು ಸಹ ಈ ಡಿಸೈನ್ನ ಮಾಡ್ಕೋಬೋದು, ಕಷ್ಟ ಏನಿಲ್ಲ. ತುಂಬಾ ಚೆನ್ನಾಗಿರುವಂಥ ಡಿಸೈನು. ಬಿಗಿನರ್ಸು ಕೂಡ ಟ್ರೈ ಮಾಡ್ತೀವಿ ಅಂದರೆ ಒಂದ್ಸಲ ಟ್ರೈ ಮಾಡಿ. ಹಾಗೆ ಇವತ್ತಿನ ಈ ಡಿಸೈನ್ಗೆ ಪ್ರೈಸ್ ಬಂದು ನಾನು ಒಂದು 700 ಚಾರ್ಜ್ ಮಾಡಿದ್ದೆ. ನೀವು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ, ಕಡಿಮೆ ಜಾಸ್ತಿ ನೋಡಿಕೊಂಡು ನೀವು ಈ ಡಿಸೈನ್ಗೆ ಪ್ರೈಸ್ನ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ಡಿಸೈನು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಹೊಸಬ್ರೆಲ್ಲ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ಈ ಡಿಸೈನ್ ಹೇಗಿದೆ ಅಂತ ಹೇಳಿಬಿಟ್ಟು ಕಾಮೆಂಟ್ನ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.